ನೀವು ಮರಿಬೇಡ್ರಿ, ಕಲ್ತದ್ದನ್ನು ಮರಿಬೇಡ್ರಿ, ದೇವ್ರು ನೀನು ಕೊಟ್ಟದ್ದನ್ನು ನೀನು ಮರಿಬೇಡ, ನೀನು ಸಾರಿ ಹೇಳು, ಸಾರಿ ಹೇಳು. 2 ತಿಮೋತಿ ಹೇಳ್ತದೆ, 2 ತಿಮೋತಿ 4ನೇ ಅಧ್ಯಾಯ 2ನೇ ವಚನ, ಬೇಗನೆ 2 ತಿಮೋತಿ 4ನೇ ಅಧ್ಯಾಯ 2ನೇ ವಚನ ಓದಿ. ದೇವರ ವಾಕ್ಯವನ್ನು ಸಾರು, ದೇವರ ವಾಕ್ಯವನ್ನು ನೀವು ಸಾರ್ರಿ. ಅನುಕೂಲವಾದ ಕಾಲದಲ್ಲಿ, ಅನುಕೂಲವಿಲ್ಲದ ಕಾಲದಲ್ಲಿಯೂ ಅದರಲ್ಲಿ ಆಸಕ್ತನಾಗಿರು. ಇದೀರಾ? ಅನುಕೂಲ ಇದ್ದಾಗೂ ಅನುಕೂಲ ಇಲ್ಲದಾಗೂ, ಸಮಯ ಸಿಕ್ಕಾಗೂ ಸಮಯ ಸಿಗದೆ ಇದ್ದಾಗೂ ಸಾರ್ರಿ. ಅಯ್ಯೋ ನಮಗ ಇಂಥ ಟೈಮ್ ಹಿಂಗ ಈ ಅವಕಾಶ. ಸಹೋದರರು ಬಹಳ ಚೆನ್ನಾಗಿ ಡಿಸ್ಕಸ್ ಮಾಡ್ತಿರ್ತಾರೆ, ಆಳವಾಗಿ ಡಿಸ್ಕಸ್ ಮಾಡ್ತಿರ್ತಾರೆ, ಅದು ಹಂಗೆ ಇದು ಹಿಂಗೆ ಅಂತ. ಅದರಲ್ಲಿ ಒಬ್ರು ಯಾರಾದ್ರೂ ಬಂದು ಒಳ್ಳೆ ವಾಕ್ಯ ಎಂಬ ಬೀಜ, ಜೀವವುಳ್ಳ ಮಾತನ್ನ ಅಲ್ಲಿ ಒಳಗಡೆ ತಂದು ಹಾಕಿಬಿಟ್ರೆ, ಅಲ್ಲಿ 4 ಜನನೋ 5 ಜನನೋ ಅವ್ರು ಮಾತಾಡುವಾಗ ಈ ವಾಕ್ಯ ಅಲ್ಲಿ ಬೀಜ ಬಿತ್ಬಿಟ್ರೆ ಅವ್ರು ತಪ್ಪಾಗ್ಬಿಡ್ತಾರೆ, ಸುಮ್ಮನೆ ಆಗ್ಬಿಡ್ತಾರೆ. ಅದನ್ನು ರಿಪೀಟ್ ಆಗಿ ತೆಗೆದುಕೊಂಡು ಬಾ, ಆ 4 ಜನರಿಗೂ ದೇವರು ಮನದಟ್ಟಣೆ ಕೊಡುವಂಥ ಅವಕಾಶ ನಾವು